ಅಯ್ಯೋ ಈ ರಾಗಿ ಅದೆಷ್ಟು ಕಲ್ಲಿದ್ದಾವಪ್ಪ. ಅಯ್ಯೋ ಒತ್ತಾರಿಂದ ಮಾಡ್ತೇವನಿ ಮುಗಿತಾನೆ ಇಲ್ವಲ್ಲ. ಮಗ ಮಣಿ ಏನು ಮಾಡ್ತಾ ಇದೀವ? ರಾಗಿ ಮಾಡ್ತಾ ಇದೀಯಾ? ಮುಂಗನ್ ಬರೋದಾಗ ವಾತಾರಿಂದ ಮಾಡ್ತೇನೆ. ಅಯ್ಯೋ ಹುಸಿ ಕಲ್ಲಿಲ್ಲ, ಅಷ್ಟೊಂದು ಕಲ್ಲವೆ. ಹಿಟ್ಟು ಮಾಡೋಕ್ಕೂ ಹಸಿಟ್ಟನೂ ಇಲ್ಲ. ಇವತ್ತು ಮಾಡಿಬಿಟ್ಟು ಬಿಡಿಸ್ಬೇಕು. ಹಿಟ್ಟು ಮಾಡ್ಕೊಳಕ್ಕೂ ಇಲ್ಲ. ಅಕ್ಕಿನೂ ಒಂಚೂರವೇ. ಏನು ಮಾಡಿದ್ದೀನಿ ನಾನೇ ಉಣ್ಣಕ್ಕಾಗದ? ಹಿಟ್ಟು ಮಾಡೋಣ ಅಂದರೆ ಹಸಿಟ್ಟಿಲ್ಲ, ಮಾಡೋಣ ಅಂದರೆ ಏನು ರಾಗಿಲ್ ಕಲ್ಲು ಅಂದರೆ ಕಲ್ಲು ಕನಕ. ವಾತಾರೆಯಿಂದ ಮಾಡ್ತೇವೆ. ನಮ್ಮ ಹೆಣ್ಣು ಬೇರೆ ಬೈತಾ ಕೂತದೆ, ಏನು ಅದನ್ನೇ ಒಂದು ಕೆಲಸ ಮಾಡ್ಕೊಂಡಿದ್ಯಲ್ಲವ ಅಂತ. ಬಕ್ಕ ಕುತ್ಕೋ. ಏನವ ನಿನ್ನ ಗಂಡ ಎಲ್ಲೋದ? ಅಯ್ಯೋ ಅಕ್ಕ ಹಾಡು ಹಿಡ್ಕೊಂಡು ಹೋಗೋರೆ. ಇಟ್ಟು ಮುನ್ನೆ ಏನೂ ಇಲ್ಲ ಇವತ್ತು. ನೆನೆ ಯಾಕೋ ಆಗಕ್ಕಿಲ್ಲ ಅಂತ ಆಡ್ಬಿಟ್ಟಿದ್ದಿಲ್ವಾ ಪಾಪ. ಅವಕ್ಕೆ ನೀವು ಬೇಡವಾ? ಅದಕ್ಕೆ ಇವತ್ತು ವಾತಾರನೇ ಹಿಡ್ಕೊ ಹೋಗೋರೆ. ಬಂದರೇನೋ ಬೇಗ ಹೊತ್ತಂತೆ ಬರ್ತೀನಿ ಯಾಕೆ ಹೋಗೋರು ವಾತಾರಲ್ಲೇ. ಏನಕ್ಕ ಏನು ಸಮಾಚಾರ? ಮಗ ಜಾತಕವ ಕೊಟ್ಟಿದ್ದಿಲ್ವ ಜಾತಕ ನೋಡೋಕ್ಕೆ? ಚೆನ್ನಾಗಿದೆ ಅಂತ ಕಣವ, ಇಬ್ಬರದುವೆ ಹೊಂದ್ಕೊಂಡಿದ್ದದಂತೆ. ಅದಕ್ಕೆಯ ಜಾತಕ ಎಲ್ಲ ಚೆನ್ನಾಗಿ ಹೊಂದ್ಕೊಂಡದೆ. ಯಾವ್ದಾರ ದೇವಸ್ಥಾನ ನೋಡ್ಬಿಟ್ಟು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತವ್ರೆ ಅವರು. ನೀವೇನಂದಿರಿ ಅಂತ ಕೇಳ್ಕೊಬನ್ನಿ ಅಂದರು. ಯಾವಾಗ ಏನು ಅಂತ ಒಂಚೂರು ನೀನೇ ನೋಡಿ ಏನು ಅಂತ ಹೇಳವ. ಅವರು ಸಿ ಅರ್ಜೆಂಟಲ್ಲೇ ಅವರೇ ಒಟ್ಟಿನಲ್ಲಿ. ಅವರು ಅಂದರೆ ಅವಮ್ಮಲ್ಲ ರತ್ನಮ್ಮಲ್ಲ, ಅವಮ್ಮನ ಕಂಡ. ದೇವ್ರಂತವ್ರು ಮಾತ್ರ ಅವಯ್ಯ, ದೇವ್ರಂತ ಮನ್ಸವಯ್ಯ ಅವಯ್ಯನೇ ಇಷ್ಟೆಲ್ಲವ ಆಗಕ್ಕೆ ಕಾರಣ. ಅದಕ್ಕೆ ನೋಡ್ಬಿಟ್ಟು ಕೇಳ್ಬಿಟ್ಟು ಹೇಳಿ ಪರ್ವತಮ್ಮ ಯಾವ್ದಾರು ಒಂದು ಒಳ್ಳೆ ದೇವಸ್ಥಾನದಲ್ಲಿ ಮಾಡ್ಕೊ ಬರೋಕ್ಕಾಯ್ತದೆ ಅಂತ ಹೇಳೋರೆ ಮಗ. ಅದಕ್ಕೆ ಏನು ಅಂತ ಕೇಳೋಣ ಬಂದೆ. ಏನು ಮಾಡೋದು ಅಂದು? ಅಯ್ಯೋ ಇಷ್ಟು ಅರ್ಜೆಂಟ್ ಮಾಡಿದ್ರೆ ಏನು ಮಾಡೋದವ ಪರ್ವತಮ್ಮ? ಇದು ಪರ್ವತಕ್ಕ ಹಾಡುಗಳನ್ನೂ ಮಾರಿಲ್ಲ. ಅವು ಮಾರಿದ್ರೆ ನಮ್ಮ ಕೈಲಿ ಒಂದು ಕಾಸು ಅಂತ ಬರೋದು. ಅಮ್ಮಂತೆ ನಮ್ಮ ಇವಳಿಗೆ ಮಗಳಿಗೂ ಹೇಳಬೇಕು, ಆಲಜುಮ್ಕಿ ಮಾಡಿಸ್ತೀನಿ ಅಂದವಳಲ್ಲ ಅವಳಿಗೂ ಒಂಚೂರು ಒಂದು ಆಲಜುಮ್ಕಿ ಮಾಡ್ಸೋಕ್ಕಾರೆ ಹೇಳ್ಬೇಡವಾ? ಇನ್ನೇನು ಅಂದರೆ ಏನೂ ಇಲ್ಲ. ಒಂದು ಆರೆ ಸೀರೆ ತೆಗಿಯೋಕ್ಕೂ ದುಡ್ಡಿಲ್ಲ. ಅದಕ್ಕೆ ಹಾಡ್ನಾರೆ ಮಾರಿ ಒಂದು ಸ್ವಲ್ಪ ಸುಮಾರಾಗೆ ಮಾಡಿಕೊಂಡ್ರೆ ಒಂದು 10-15 ಸಾವಿರ ಆದ್ರೆ ಒಂದು ಎಷ್ಟು ಮಾರೋದು? ಹತ್ತವೆ ಒಂದು 5 ಮಾರಿದ್ರುವೆ ಒಂದು 5-6 ಮಾರಾನೆ ಅಂತ ನಾನು. ಒಂದಕ್ಕೆ ಒಂದು 7-8 ಸಾವಿರ 10,000 ಗಂಟ್ಲು ಬರ್ತವೆ. ಬಂದ್ರೂ ಒಂದು 50,000 ಗಂಟ್ಲಾರ ಆಯ್ತದೆ. ಹಾಕ್ಬಿಟ್ಟೊತ್ತಿಗೆ ಎಲ್ಲರೂ ಅವಳಿಗೆ ದಾರೆ ಸೀರೆ ಅವು ಇವು ಖರ್ಚು ಎಲ್ಲರಿಗೂ ಒಂದು 4 ಜನಕ್ಕೆ ಊಟನಾರೆ ಹಾಕ್ಸ್ಬೇಡ್ವಾ? ಅವೆಲ್ಲ ಬೇಕಾಯ್ತದೆ ಕಣ್ ಬರೋತಕ್ಕ. ಆಡ್ನೂ ಕಳಿಸ್ತೀನಿ ಮಾರಕ್ಕೆ ಸಂತೆಗೆ ಹೋಗ್ತಾರಕ್ಕೆ. ವಾಲೆ ಜುಮ್ಕಿ ಮಾಡ್ಸೋಕೆ ಹೆಣ್ಗೂ ಹೇಳ್ತೀನಿ. ಒಂಚೂರು ನೋಡೋಣ, ಒಂಚೂರು ಒಂದು ಸ್ವಲ್ಪ ದಿನನಾರೆ ಟೈಮ್ ಬೇಡವಾ ನಮಗೆ ವೇಲನ್ ಮಾಡೋಕ್ಕೆ? ಅಯ್ಯೋ ತಕೋ ಅಂತ ಅಂದರೆ ಏನು ತಿಂಗಳಾನ್ಗಟ್ಲೆ ಬೇಡ. ನೋಡು ಜಲ್ದಿ ಆಡ್ಗಿಟ್ಟು ಮಾಡಿಸ್ಬಿಟ್ಟು ಅವಳಿಗೆ ಗೊತ್ತಿರ್ತಲ್ಲ ಯಾವ್ದಾರು ಒಂದು ಒಳ್ಳೆ ಮುಹೂರ್ತ ಇದ್ರೆ ಮಾಡೋಕ್ಕಾಯ್ತದೆ. ನಿನ್ನ ಮಗಳಿಗೂ ಹೇಳು ವಾಲೆ ಜುಮ್ಕಿ ಮಾಡ್ಸೋಕ್ಕೆ. ನಾನು ಒಂದು ಜೊತೆ ಬಳೆ ಮಾಡಿಸ್ತೀನಿ, ಒಂದು ಜೊತೆ ಬಳೆನಾರೆ ಮಾಡಿಸ್ಕೊಡ್ತೀನಿ. ಅಯ್ಯೋ ನೀನೇ ಬಳೆ ಮಾಡಿಸಿ ಓಸಿ ಚೇಂದ್ರ ರೇಟಾ? ಸುಮ್ ಕೂತ್ಕೋ. ನೀನು ಯಾವ ಬಳೆ ಮಾಡ್ಸೋಕೋತಿ? ಬೇಡಕಂತ ಸುಮ್ಮನಿರವ ಬೇಡ. ಮಾಡಿಸೋದು ಅಂದರೆ ನನಗೇನು ಹೊಸ್ದಾಗಿ ಮಾಡ್ಸೋಕ್ಕಿಲ್ಲ. ನನ್ನವೇ ಅವೇ ಈ ವಯಸ್ಸು ಕಾಲದಲ್ಲಿ ನನಗೇನು ಮಾಡೋಕ್ಕೆ? ನಾನೇನು ಬಳೆ ತೊಟ್ಕೊಂಡು ಚಿಂತವ ಓಡಾಡ್ಬೇಕಿತ್ತ? ಮುಗಿಗಾರ ಆಯ್ತದೆ. ಅದಕ್ಕೆ ಇವಳಿಗೆ ಕೊಟ್ಬಿಡ್ತೀನಿ ತಂದು. ಅದಕ್ಕೆ ನೋಡ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ಹತ್ತಿರದಲ್ಲೇ ಮಾಡಿಬಿಡೋದ. ಆ ವಾಲೆ ಜುಮ್ಕಿಗೆ ಏನು ಹೇಳು. ಮತ್ತು ನಾನೊಂದು ಜೊತೆ ಬಳೆ ಕೊಡ್ತೀನಿ. ನೀನು ಆಡು ಮಾರಿದ ದುಡ್ಡಲ್ಲಿ ದೇವಸ್ಥಾನದಲ್ಲಿ ಸುಮಾರಾಗೆ ಮಾಡ್ಬೋದು. ಸುಮಾರಾಗಿ 50,000ಕ್ಕೆ ದೇವಸ್ಥಾನದಲ್ಲಿ ಮಾಡೋಕ್ಕಾಯ್ತದೆ. ಮಾಡೋದ ಬಿಡು, ಹೇಳ್ತೀನಿ ಅವ್ರ ಮನೆಯವ್ರಿಗೂ. ಒಟ್ಟಿನಲ್ಲಿ ಚೆನ್ನಾಗಿರೋದು ಒಂದು ಆರೆ ಸೀರೆ ತೆಗಿಬೇಕು. ಒಂದು 5-6 ಸಾವಿರ ರೂಪಾಯಿನಾರೆ ತೆಗಿಬೇಕನವ. ಒಂದು 100-200 ಅಂದರೆ ಆಗದ. ಒಂದು 5-6 ಸಾವಿರ ರೂಪಾಯಿಂದ ಚೆನ್ನಾಗಿರೋದ ತೆಗಿ. ಅಯ್ಯೋ ಆಯಿತು ನೋಡೋಣ ಹಾಕಿ ಬರೋತಕ್ಕ. ಉಂಡಾ ಹಿಟ್ಟು ಮಾಡೋಳೆ ಉಣ್ವೇರು ಎಲ್ಲೇ ಸಾವಿತ್ರಿ ಏನಮ್ಮ ಇಟ್ಟಿದ್ರೆ ಪಾರ್ವತ ಬಂದದ ಒಂಚೂರು ಇಟ್ಟಿ ಕೊಡವ. ಆಯ್ತಾ ಇರು ಬರೋದವ ಹಾಕಬತ್ತೀನಿ. ಹೆಂಗ ಬಿಡು ಒಂದು ಮುದ್ದೆ ಹಿಟ್ಟು ಉಂಡ್ಕೊಂಡ್ರೆ ಸಂತ ಕಾಲ ಕಳಿಬೋದು. ಸೊಪ್ಪು ಮಾರ್ಕೊಂಡು ಬರ್ತೀನಿ. ಕುತ್ಕೋ ನೋಡಿ ಪಾರ್ವತವಲ್ಲಿ ಒತ್ತಾರೆ ಹಿಡ್ಕೊಂಡಿದ್ದು ಅವ್ವ ರಾಗಿ ಮಾಡ್ತೀನಿ ಅಂತ. ಈ ಇಟ್ಟೊತ್ತಾದ್ರೂ ಇನ್ನೂ ಹಿಂಗೆ ಮಾಡ್ತಾನೇ ಅದೇ. ಒಟ್ಟಿಗೆ ಹಿಟ್ಟನ್ನು ತಿಂದಿಲ್ಲ, ಈ ಬಿಸಿಲಲ್ಲಿ ಕೂತ್ಕೊಂಡು ಹಿಂಗೆ ಮಾಡ್ತಾ ಕೂತದೆ. ಏನು ಮಾಡಿ ಕಲ್ಲಿದ್ದಾವಂತಲ್ಲ, ಅಷ್ಟು ಕಲ್ಲು ಇರೋ ರಾಗಿ ತಗೊಂಡಾರ. ಅಯ್ಯೋ ಹಸ್ತೇರು ಅದಕ್ಕಂತ ಬರತಕ್ಕ. ಇವರು ಭೈರಪ್ಪ ಇಲ್ವಾ, ಅವರು ಹೊಲದಲ್ಲಿ ರಾಗಿ ಬಡಿತಿದ್ರು. ರಾಗಿ ಬಡಿತೇವಿ, ಮಿಕ್ಕಿದ ರಾಗಿಗೆ ತುಂಬ್ಕೊಳ್ಳಿವೆ ಬಾರೆ ಗದಬಾಟಕ್ಕೆ ಅಂದರು. ಸರಿ ಕಣಪ್ಪ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಅವರೆಲ್ಲ ತುಂಬ್ಕೋದ್ಮೇಲೆ ಬಿಟ್ಬಿಟ್ಟಿರ್ತಾರಲ್ಲ ಅದಾಗ ಗುಡ್ಸ್ಕೊಂಡು ತುಂಬ್ಕೊಂಬಂದೆ. ಒಂದು 10 ಸೇರು ಅದು ಏನು ದುಡ್ಡು ಕೊಡ್ತಾರಕ್ಕಾಗದ? ಅವನೇ ಮಾಡ್ತಾ ಕೂತೀವಿ. ಇನ್ನೇನು ಮಾಡಿ ಹೆಂಗೋ 10 ಸೇರು ಒಂದು 10-15 ದಿನ ಆಯ್ತದೆ, ಅಷ್ಟಾರೆ ಆಯ್ತದಲ್ಲ ಅಂತ ನಾನು. ಹೆಂಗೋ 10 ಸೇರು ಆಗವಲ್ಲ, ಇನ್ನೇನು ಮಾಡಿ ಹೆಂಗೋ ಆಯ್ತು ಬಿಡವ. ಸಾರು ಹಿಟ್ಟುವೆ ಏನು ಚೆನ್ನಾಗಿತ್ತು ಕಣವ, ಚೆನ್ನಾಗಿತ್ತು ಮಗಳೇ. ಎಲ್ಲಾನು ಕಲ್ತ್ಕೊಂಡಿದ್ವಿ, ಎಲ್ಲ ಚೆನ್ನಾಗಿ ಮಾಡು. ಆಮೇಲೆ ದೊಡ್ಡ ಮನೆಗೆ ಸಸಿಯಾಗಿ ಹೋಗಿ ಅಂದ್ಬಿಟ್ಟು
ಅಂತ ಬಂದಾಗ ಮಾತಾಡ್ಸ್ದೆ ಹೋಗ್ಬಿಟ್ಟು ಕಣವ ನನ್ನ ಮಾತಾಡ್ಸ್ದೆ ಹೋಗ್ಬಿಟ್ಟು. ಏ ಪರ್ವತವ ಏನು ಹಿಂಗಂದಿ ನೀನು? ಹಾಂ ನಿನ್ನ ದಿನ ಬತ್ತಿದ್ದಿ ಹೆಂಗೋ ನನ್ನ ಕಷ್ಟ ಸುಖ ನಿನ್ನ ಕೈಲಿ ಹೇಳ್ಕೊಬೋದು ಅನ್ನೋದೇ ನನಗೊಂದು ನಂಬ್ದಿ. ದಿನ ಬತ್ತಿತ್ತಾನೆ ನಿನ್ನ ಮನೆ ತಕ್ಕೆ. ನಿನ್ನ ದಿನ ಬತ್ತಿ ಅನ್ನೋದೇ ನನಗೆ ನೆಮ್ಮದಿಯಾಗಿ ಒಪ್ಕೋತಾ ಇದ್ದೀನಿ ನಾನು. ಬರ್ತೀನಿ ಕಣ್ಮಕ್ಕೆ, ಈಗಲೇ ಹೋಯ್ತೀನಿ ದಿನವ ಸೊಪ್ಪು ಮಾರೋಕ್ಕೆ ಅದಕ್ಕೆ ಇದಕ್ಕೆ ಅಮ್ಮನ ಮಾತಾಡ್ಸೋಕ್ಕೆ ಅಂಥದ್ರಲ್ಲಿ ನಿನ್ನ ಅಲ್ಲಿ ಕೊಟ್ಟ ಮೇಲೆ ಬರೋಕ್ಕಿಲ್ವವ ನಾನು? ನನ್ನ ಜೀವ ಇರೋ ಗಂಟ್ಲು ಬರ್ತೀನಿ. ನಿನ್ನ ಕಷ್ಟ ಸುಖ ಏನು ಅಂತ ನಾನು ಕೇಳ್ತೀನಿ. ನಾನು ಇರೋ ಗಂಟೆ ನೀನೇನು ತಲೆ ಕೆಡ್ಸ್ಕೊಬೇಡ ಮಕ್ಕಳು, ನೀನೇನು ತಲೆ ಕೆಡ್ಸ್ಕೊಬೇಡ. ಯಾರೇ ಅಕ್ಕಪಕ್ಕದವರೆಲ್ಲ ಮುಖ ತಿರುಗಿಸ್ತಾರಕ್ಕಂತ ಪರ್ವತಕ್ಕ. ದೊಡ್ಡ ಮನೆಗೆ ಮಾಡ್ತಾಯಿದ್ದಾರಂತೆ, ದೊಡ್ಡ ಮನೆಗೆ ಮಾಡ್ತಾಯಿದ್ದಾರಂತೆ ಅಂತ. ನಾವೇನು ಮಾಡವ, ಅದೇ ಹೋಗಿ ಬಂದಿರೋದು, ಹೊಲ್ದು ಬಂದಿರೋದಕ್ಕೆ ನಾವೇನು ಮಾಡೋಕ್ಕದು? ಅವ್ರ ಮಕ್ಕಳನ್ನ ಮಾಡಬೇಡಿ ಏನಿದಾವ ನಾವು. ಮುಖ ತಿರುಗಿಸ್ತಾರೆ. ಇವಕ್ಕೆ ಅಷ್ಟು ದೊಡ್ಡ ಮನೆ ಬೇಕಿತ್ತಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಅಯ್ಯೋ ಹೊಟ್ಟೆ ಬರಿ ಮುಂಡೆವು ಏನಾರೇ ಮಾತಾಡಲಿ ಬಿಡು. ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಅವ್ರಿಗೆಲ್ಲವ ಬೊಗ್ಳು ನಾಯಿಗಳು ಕಚ್ಚಕ್ಕಿಲ್ಲ ನನಗೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಅದದ ಕಿವಿನೇ ಕೊಡಬೇಡ ನೀನು ಅವಕ್ಕೆಲ್ಲವ. ಅಂದ್ರೆ ಅನ್ಕೋತವೆ, ಮಾತಾಡಿದ್ರೆ ಮಾತಾಡ್ಕೋತವೆ. ನಮ್ಮ ಮೊದಲು ನಮ್ಮ ಮಗಳನ್ನ ಒಂದು ಒಳ್ಳೆ ಕಡೆ ಸೇರಿಸೋ ಜವಾಬ್ದಾರಿ ನೆನೆಸ್ಕೊ ನೀನು. ಅದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊಂಡು ಹೆಂಗೋ ಇವಳು ಆ ಮನೆ ಸೇರಿಬಿಟ್ರೆ ಸಾಕು ಅಷ್ಟೇ ಅಲ್ವಾ ನಮಗೆ. ಇನ್ನೇನವ ನಾನು ನನ್ನ ಮಗಳದೊಂದು ಮದುವೆ ಆಗಲಿ ಅಂತ ಕಾಯ್ಕೊಂಡು ಕೂತೀವಿ. ಮಾಡ್ತೀನಿ ಇವ್ರಿಗೆಲ್ಲವ ಸರಿಯಾಗಿ ಮಾಡ್ತೀನಿ. ಇವತ್ತು ಹೆಂಗೋ ಸೊಪ್ಪು ಜಲ್ದಿ ಮಾರಿದ್ಕೆ ಒಂದು ಹೊತ್ತಂತೆ ಬಂದಿದ್ದೀನಿ. ಹೊತ್ತಂತೆ ಬಂದು ಒಂಚೂರು ಮನೆಗೆ ಕೆಲಸ ಮಾಡ್ಕೋತೀನಿ ಕಣ್ಮಗಳೇ. ಹೋಯ್ತೀನಿ ನಾನು. ನಿನ್ನ ಗಂಡು ಬಂದರೆ ಹೇಳು ಬರ್ತೀನಿ ನಾನು. ಅಬ್ಬ ಸಾಕೆದಳು ನೀನು ಆಗಿ ಮಾಡ್ತಾ ಇದ್ದೀ ಕತೆ ಒತ್ತರಿಂದ. ನಾನು ಹೆಂಗೋ ಮಾಡ್ತೀನಿ. ನಿನ್ಗೆ ಯಾಕೆ ಹೋಗು ಒಳಗೆ ಹೋಗು ಇಲ್ಲಿ ಕುಂತವಳೆ ಬೀದಿಲಿ ಹೋಗು. ನಿಂದಿನ್ನೂ ಮುಗ್ದಿಲ್ವಲೇ? ಇನ್ನೂ ಮುಗ್ದಿಲ್ವಾ? ಒತ್ತಾರೆ ನಾನು ಆಟಾಡ್ಕೊಂಡು ಹೋಗೋಣಕ್ಕೆ ಶುರು ಮಾಡ್ದಲ್ವಾ? ಇನ್ನೂ ಮುಗ್ದಿಲ್ವಾ? ಅಯ್ಯೋ ಓಸಿ ಕಲಿಲ್ಲ ಕಣಿ, ಓಸಿ ಕಲಿಲ್ಲ. ಒತ್ತಾರೆ ನನಗೂ ಮಾಡಿ ಸಾಕಾಯ್ತು. ಇನ್ನು ಚೂರವೇ ಮಾಡ್ಬಿಡ್ತೀನಿ. ಹಾಡೆಲ್ಲ ಕಟ್ಟಾಕದ್ರಾ? ಕಟ್ಟಾಕ್ತೆ ಕತೆ ಕಟ್ಟಕ್ಕೆ ನಿಂತ್ಲಗಿ ಕತೆ. ಇನ್ನೇನು ಮಗ ಸಾವಿತ್ರಿ ಕುಡಿಯೋಕೆ ಒಂದು ಗ್ಲಾಸ್ ನೀರು ಕೊಡವಾ? ಇದು ಭಾರತಕ್ಕೆ ಬಂದಿತ್ತು ಕಣಿ. ಗಂಡ ಕಡೆಯವ್ರು ಹೇಳಿ ಕಳಿಸಿದಾರಂತೆ ಜಾತಕ ಇಬ್ಬರದ್ದು ಚೆನ್ನಾಗಿ ಕೂಡಿ ಬಂದಿದೆ. 10 ಮುಹೂರ್ತದಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿದಾರಂತೆ ದೇವಸ್ಥಾನದಲ್ಲಿ. ಎಲ್ಲರಿಗೂ ಹೇಳ್ಕೋಬೇಕು ಕಣಿ. ಇವಳಿಗೆ ನಮ್ಮ 3ನೇ ಮಗಳು ಇದು ಮಾಡಿಸ್ತೀನಿ ಅಂದವಳು ಒಳೆ ಜುಮ್ಕಿ, ಅವಳಿಗೆ ಹೇಳ್ಬೇಕು ಫಸ್ಟು. ಮತ್ತು ಪಾರ್ವತಕ್ಕ ಬಳೆ ಇದ್ದಾವಂತೆ ಒಂದು ಜೊತೆ ಕೊಡ್ತೀನಿ ಅಂತ ಹೇಳತ್ ಕಣಿ. ಬಳೆ ಕೊಟ್ಟದಂತೆ? ನೀನು ಯಾಕೆ ಇದು ಮಾಡಿದೆ? ಬೇಡ ನೀವೇ? ಅಯ್ಯೋ ನಾನು ಬೇಡ ಅಂದೆ, ಪ್ರೀತಿನ ಕೊಡ್ತೀನಿ ಅನ್ನೋರ್ಗೆ ಏನನ್ನಕ್ಕದು. ಮತ್ತೆ ನೀವು ನಾಳೆ ಸಂತೆಗೆ ತಗೊಂಡೋಗ್ಬಿಟ್ಟು ಒಂದು 5-6 ಆಡ್ ಮಾರ್ಬಿಟ್ಟು ದೇವಸ್ಥಾನದಲ್ಲಿ ಒಂದು ಸುಮಾರಾಗಿ ಮಾಡೋಕೆ ಬೇಡವಾ? ಮುಗಿಗೆ ದಾರೆ ಸೀರೆ ಅದು ಇದು ಎಲ್ಲ ತೆಗಿಬೇಕು. ಒಂದು 10-15 ಜನ ಕಡೆ ಊಟಕ್ಕೆ ಹಾಕ್ಬೇಡ್ವಾ? ಮತ್ತು ಗಂಡು ಕಡೆಯವ್ರಿಗೆ ಏನಾರೇ ಅದು ಇದು ಅಂದರೆ ಅದು ಬೇಡವಾ? ಹೋಗಿ ಒಂದು 10 ಆಡವೆ ಒಂದು 6 ಒಳ್ಳೆ ಮಾರ್ಬಿಟ್ಟು ನಮ್ಗೊಂದು 2-3 ಸಾಕೊಳ್ಳೋಕ್ಕೆ ಮಾರ್ಬಿಟ್ಟು ದುಡ್ಡು ತಗೊಬಂದ್ಬಿಟ್ಟು ಹೆಂಗೋ ಒಂದು 10-30 ದೇವಸ್ಥಾನದಲ್ಲೇ ಮಾಡ್ಬಿಡೋಣ. ಸರಿ ಬಿಡವ, ಆಯಿತು. ಹೆಂಗೋ ಆದ್ರೆ ಅಷ್ಟೇ ಸಾಕಲ್ವ ನಮಗೂ ಎಲ್ಲ 4 ಚಂದ ಮಾಡ್ದಂಗೆ ಆಯ್ತದೆ. ಹೆಂಗೋ ನಮ್ದು ಕಣ್ಣು ಮುಚ್ಕೋಬೋದು ಹೊತ್ತಿಗೆ.